ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2026ರ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಆಸ್ಕರ್ ಅವಾರ್ಡ್ಸ್ 2026. ಇವತ್ತಿನ ವಿಡಿಯೋದಲ್ಲಿ 2026ರ ಆಸ್ಕರ್ ಅವಾರ್ಡ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೀಡ್ತಾ ಹೋಗ್ತೀವಿ. ಹಾಗೇನೆ ಹಿಂದಿನ ಪರೀಕ್ಷೆಗಳಲ್ಲಿ ಆಸ್ಕರ್ ಅವಾರ್ಡ್ ಬಗ್ಗೆ ಭಾರತದ ಮೇಲೆ ನಡೆದಂತಹ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಭಾರತದವರು ಪಡೆದಿರುವಂತಹ ಆಸ್ಕರ್ ಮತ್ತು ಆಸ್ಕರ್ ರಿಲೇಟೆಡ್ ಆಗಿರುವಂತಹ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: 2026ರ ಆಸ್ಕರ್ ಅವಾರ್ಡ್ಸ್ ಸಮಾರೋಪ ಸಮಾರಂಭ ಆಯೋಜನೆ ಮಾಡಿದ ಸ್ಥಳ ಯಾವುದು? ಸಮಾರೋಪ ಸಮಾರಂಭ ನಡೆದ ಸ್ಥಳ ಯಾವುದು? ಸರಿಯಾದ ಉತ್ತರ ಡಾಲ್ಬಿ ಥಿಯೇಟರ್, ಲಾಸ್ ಏಂಜಲೀಸ್. ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿರುವಂತಹ ಡಾಲ್ಬಿ ಥಿಯೇಟರ್ನಲ್ಲಿ 2026ರ ಆಸ್ಕರ್ ಅವಾರ್ಡ್ಸ್ ನಡೀತು. ಸೊ ಇದು 98ನೇ ಎಡಿಷನ್ ಆಗಿತ್ತು, 98ನೇ ಸಂಸ್ಕರಣೆ ಆಗಿತ್ತು 2026ರ ಆಸ್ಕರ್ ಅವಾರ್ಡ್ಸ್. 2026ರ ಆಸ್ಕರ್ ಅವಾರ್ಡ್ಸ್ ಹೋಸ್ಟ್ ಮಾಡಿದವರು ಯಾರು? ಇದನ್ನ ನಿರೂಪಣೆ ಮಾಡಿದವರು ಯಾರು? ಹೋಸ್ಟ್ ಮಾಡಿದವರು ಯಾರು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಕೋನನ್ ಓ ಬ್ರೈನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 2026ರ ಆಸ್ಕರ್ ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಸಿನಿಮಾ ಅವಾರ್ಡ್ ಪಡೆದಂತಹ ಸಿನಿಮಾ ಯಾವುದು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಬೆಸ್ಟ್ ಸಿನಿಮಾ ಅವಾರ್ಡ್ ಯಾವ ಮೂವಿಗೆ ಸಿಕ್ತು ಕೇಳಿದ್ರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಮೂವಿಗೆ ಬೆಸ್ಟ್ ಸಿನಿಮಾ ಅವಾರ್ಡ್ ಆಯ್ತು. 2026ರ ಆಸ್ಕರ್ ಅವಾರ್ಡ್ಸ್ ನಲ್ಲಿ ಉತ್ತಮ ನಟ ಬೆಸ್ಟ್ ಆಕ್ಟರ್ ಅವಾರ್ಡ್ ಯಾರಿಗೆ ಸಿಕ್ತು? ಬೆಸ್ಟ್ ಆಕ್ಟರ್ ಅವಾರ್ಡ್ ಯಾರಿಗೆ ಸಿಕ್ತು? ಸರಿಯಾದ ಉತ್ತರ ಬೆಸ್ಟ್ ಆಕ್ಟರ್ ಮೈಕಲ್ ಬಿ ಜಾರ್ಡನ್ ಅವರಿಗೆ ಸಿಕ್ತು. ಮೈಕಲ್ ಬಿ ಜಾರ್ಡನ್ ಅವರಿಗೆ ಅವರ ಸಿನ್ನರ್ಸ್ ಮೂವಿಯ ನಟನೆಗಾಗಿ. ಪ್ರಶ್ನೆ ಈ ರೀತಿ ಕೂಡ ಕೇಳಬಹುದು: 2026ರ ಆಸ್ಕರ್ ಅವಾರ್ಡ್ ನಲ್ಲಿ ಉತ್ತಮ ನಟ ಪ್ರಶಸ್ತಿ ಪಡೆದ ಮೈಕಲ್ ಬಿ ಜಾರ್ಡನ್ ಅವರು ಯಾವ ಸಿನಿಮಾದ ನಟನಿಗೆ ಈ ಪ್ರಶಸ್ತಿ ಸಿಕ್ತು ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳಿ, ಸಿನ್ನರ್ಸ್. 2026ರ ಆಸ್ಕರ್ ಅವಾರ್ಡ್ಸ್ ನಲ್ಲಿ ಉತ್ತಮ ನಟಿ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಪಡೆದವರು ಯಾರು? ಸರಿಯಾದ ಉತ್ತರ ಜೆಸ್ಸಿ ಬೊಕೆಲಿ. ಜೆಸ್ಸಿ ಬೊಕೆಲಿ ಅವರಿಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಆಯ್ತು. ಮೂವಿ ಯಾವುದು ಕೇಳಿದ್ರೆ ಹೆಮನೆಟ್. ಹೆಮನೆಟ್ ಎನ್ನುವಂಥ ಸಿನಿಮಾಕ್ಕೆ ಇವರ ಜೆಸ್ಸಿ ಬೊಕೆಲಿ ಅವರ ಆಕ್ಟಿಂಗ್ಗೆ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಆಯಿತು. 2026ರ ಆಸ್ಕರ್ ಅವಾರ್ಡ್ಸ್ ನಲ್ಲಿ ಉತ್ತಮ ನಿರ್ದೇಶಕ ಪ್ರಶಸ್ತಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್. ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಯಾರಿಗೆ ದೊರೆಯಿತು? ಸರಿಯಾದ ಉತ್ತರ ಪೌಲ್ ಥಾಮಸ್ ಅವರಿಗೆ ಸಿಕ್ತು. ಪೌಲ್ ಥಾಮಸ್ ಆಂಡರ್ಸನ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ವಿನ್ನರ್ ಇವರು, ಪೌಲ್ ಥಾಮಸ್ ಆಂಡರ್ಸನ್. ಸೊ ಪೌಲ್ ಥಾಮಸ್ ಆಂಡರ್ಸನ್ ಅವರ ಒನ್ ಬ್ಯಾಟಲ್ ಆಫ್ಟರ್ ಅನದರ್, ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಸಿನಿಮಾದ ಡೈರೆಕ್ಷನ್ಗೆ ಇವರಿಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಆಯಿತು. 2026ರ ಆಸ್ಕರ್ ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್, ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ವಿಜೇತರು ಯಾರು? ಸರಿಯಾದ ಉತ್ತರ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ಸರಿಯಾದ ಉತ್ತರ ಶಾನ್ ಪೆನ್ ಅವರಿಗೆ ಸಿಕ್ತು. ಸೀನ್ ಪೆನ್ ಅಥವಾ ಶಾನ್ ಪೆನ್ ಅವರಿಗೆ ಸಿಕ್ತು. ಸೊ ಈ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ಶಾನ್ ಪೆನ್ ಅವರಿಗೆ ಯಾವ ಮೂವಿಗೆ ಸಿಕ್ತು ಅಂತ ಕೇಳಿದ್ರೆ ಇವರ ದ ಬ್ಯಾಟಲ್ ಎನ್ನುವಂತಹ ಮೂವಿಗೆ, ದ ಬ್ಯಾಟಲ್ ಎನ್ನುವಂತಹ ಮೂವಿಗೆ. 2026ರ ಆಸ್ಕರ್ ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಇಂಟರ್ನ್ಯಾಷನಲ್ ಫೀಚರ್ ಫಿಲ್ಮ್ ವಿಜೇತ ಸಿನಿಮಾ ಯಾವುದು? ಸರಿಯಾದ ಉತ್ತರ ಹೋಮ್ ಬೌಂಡ್. ಹೋಮ್ ಬೌಂಡ್. 2026ರ ಆಸ್ಕರ್ ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್ ಅವಾರ್ಡ್ ವಿಜೇತರು ಯಾರು? ಸರಿಯಾದ ಉತ್ತರ ಎಮಿ ಮೆಡಿಗನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಎಮಿ ಮೆಡಿಗನ್. 2026ರ ಆಸ್ಕರ್ ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಫೀಚರ್ ಫಿಲ್ಮ್ ವಿಜೇತ ಮೂವಿ ಯಾವುದು? ಸರಿಯಾದ ಉತ್ತರ ಕೇಪ್ ಆಫ್ ಡೆಮನ್ ಹಂಟರ್ಸ್. ಕೇಪ್ ಆಫ್ ಡೆಮನ್ ಹಂಟರ್ಸ್ ಮೂವಿಗೆ ಬೆಸ್ಟ್ ಫೀಚರ್ ಫಿಲ್ಮ್ ಅವಾರ್ಡ್ ಆಯಿತು. 2026ರ ಆಸ್ಕರ್ ಅವಾರ್ಡ್ಸ್ ನಲ್ಲಿ ಒನ್ ಬ್ಯಾಟಲ್ ಆಫ್ಟರ್ ಅನದರ್, ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಈ ಸಿನಿಮಾ ಒಟ್ಟು ಎಷ್ಟು ಪ್ರಶಸ್ತಿಯನ್ನ ಗೆದ್ಕೊಳ್ತು? ಸರಿಯಾದ ಉತ್ತರ ಒಟ್ಟು 6 ಪ್ರಶಸ್ತಿಯನ್ನ ಗೆದ್ಕೊಳ್ತು. 6 ಕೆಟಗರಿಯಲ್ಲಿ ಆಸ್ಕರ್ ಅನ್ನ ಗೆದ್ಕೊಳ್ತಿದ್ದು. ಒಂದೊಂದು ಯಾವ ನೋಡ್ತಾ ಹೋಗೋಣ. ಬೆಸ್ಟ್ ಮೂವಿ ಅಥವಾ ಬೆಸ್ಟ್ ಫಿಲ್ಮ್ ಕೆಟಗರಿಯಲ್ಲಿ ಆಸ್ಕರ್ ಗೆದ್ಕೊಳ್ತು.
ಹಾಗೇನೆ ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್, ಅವಾರ್ಡ್, ಬೆಸ್ಟ್ ಸ್ಟೋರಿ ಅವಾರ್ಡ್, ಹಾಗೇನೆ ಬೆಸ್ಟ್ ಎಡಿಟರ್ ಅವಾರ್ಡ್, ಹಾಗೇನೆ ಬೆಸ್ಟ್ ಕಾಸ್ಟಿಂಗ್ ಅವಾರ್ಡ್. ಈ 6 ವಿಭಾಗದಲ್ಲಿ ಇದು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಮೂವಿ 6 ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ಕೊಳ್ತು. 2026 ಆಸ್ಕರ್ ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಒರಿಜಿನಲ್ ಸ್ಕ್ರೀನ್ ಪ್ಲೇ ಪುರಸ್ಕಾರ ವಿಜೇತರು ಯಾರು? ಸರಿ ಉತ್ತರ ರಯಾನ್ ಕಾಗ್ಲರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಯಾನ್ ಕಾಗ್ಲರ್ ಅವರ ಸಿನ್ನರ್ಸ್ ಮೂವಿಯ ಸ್ಕ್ರೀನ್ ಪ್ಲೇಗೆ ಈ ಒಂದು ಅವಾರ್ಡ್ ಆಯಿತು. 2026 ಆಸ್ಕರ್ ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಅಡಾಪ್ಟೆಡ್ ಸ್ಕ್ರೀನ್ ಪ್ಲೇ ಪುರಸ್ಕಾರ ವಿಜೇತರು ಯಾರು? ಸರಿ ಉತ್ತರ ಬೆಸ್ಟ್ ಅಡಾಪ್ಟೆಡ್ ಸ್ಕ್ರೀನ್ ಪ್ಲೇ. ಸರಿ ಉತ್ತರ ಪೌಲ್ ಥಾಮಸ್ ಆಂಡರ್ಸನ್ ಅವರ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಮೂವಿಗೆ ಬೆಸ್ಟ್ ಅಡಾಪ್ಟೆಡ್ ಸ್ಕ್ರೀನ್ ಪ್ಲೇ ಅವಾರ್ಡ್ ಆಯಿತು. 2026 ಆಸ್ಕರ್ ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಸಿನಿಮಾಟೋಗ್ರಫಿ ಅವಾರ್ಡ್ ವಿಜೇತ ಸಿನಿಮಾ ಯಾವುದು? ಸರಿಯಾದ ಉತ್ತರ ಸಿನ್ನರ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2026 ಆಸ್ಕರ್ ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಕಾಸ್ಟಿಂಗ್ ಡಿಸೈನ್ ವಿಜೇತ ಮೂವಿ ಯಾವುದು? ಸರಿಯಾದ ಉತ್ತರ ಫ್ರಾಂಕನ್ಸ್ಟನ್ ಕಾಸ್ಟಿಂಗ್ ಡಿಸೈನ್ ಇದು. 2026 ಆಸ್ಕರ್ ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಡಾಕ್ಯುಮೆಂಟರಿ ಫೀಚರ್ ಫಿಲ್ಮ್ ವಿಜೇತ ಸಿನಿಮಾ ಯಾವುದು? ಸರಿಯಾದ ಉತ್ತರ ಮಿಸ್ಟರ್ ನೋಬಡಿ ಅಗೇನ್ಸ್ಟ್ ಪುಟಿನ್. ಇದರ ನಿರ್ದೇಶಕ ಅಲೆಕ್ಸಿ ನವೆನ್ಲಿ ಇವರ ಒಂದು ನಿರ್ದೇಶನದ ಮಿಸ್ಟರ್ ನೋಬಡಿ ಅಗೇನ್ಸ್ಟ್ ಪುಟಿನ್ ಮೂವಿಗೆ ಬೆಸ್ಟ್ ಡಾಕ್ಯುಮೆಂಟರಿ ಫೀಚರ್ ಫಿಲ್ಮ್ ಅವಾರ್ಡ್ ಆಯಿತು. 2026 ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಡಾಕ್ಯುಮೆಂಟರಿ ಶಾರ್ಟ್ ಫಿಲ್ಮ್ ವಿಜೇತ ಸಿನಿಮಾ ಯಾವುದು? ಸರಿಯಾದ ಉತ್ತರ ಆಲ್ ದ ಎಂಟಿ ರೂಮ್ಸ್. ನೋಡಿ, ಇದು ಬೆಸ್ಟ್ ಡಾಕ್ಯುಮೆಂಟರಿ ಶಾರ್ಟ್ ಫಿಲ್ಮ್. ಇದು ನೋಟ್ ಮಾಡ್ಕೊಳ್ಳಿ, ಶಾರ್ಟ್ ಫಿಲ್ಮ್. 2026 ಆಸ್ಕರ್ ಅವಾರ್ಡ್ಸ್ ನಲ್ಲಿ ಬೆಸ್ಟ್ ಅನಿಮೇಟೆಡ್ ಶಾರ್ಟ್ ಫಿಲ್ಮ್ ಯಾವುದು? ಸರಿ ಉತ್ತರ ದ ಗರ್ಲ್ ಹೂ ಕ್ರೈಡ್ ಪಲ್ಸ್ ಮೂವಿಗೆ ಬೆಸ್ಟ್ ಅನಿಮೇಟೆಡ್ ಶಾರ್ಟ್ ಫಿಲ್ಮ್. ಬೆಸ್ಟ್ ಶಾರ್ಟ್ ಫಿಲ್ಮ್ ಬೇರೆ, ಬೆಸ್ಟ್ ಫಿಲ್ಮ್ ಬೇರೆ, ಬೆಸ್ಟ್ ಅನಿಮೇಟೆಡ್ ಶಾರ್ಟ್ ಫಿಲ್ಮ್ ಬೇರೆ ಬೇರೆ ಕೆಟಗರಿ ಇರುತ್ತೆ. 2026 ಆಸ್ಕರ್ ಅವಾರ್ಡ್ಸ್ ನಲ್ಲಿ ಪ್ರಶಸ್ತಿ ನೀಡಲು ತೆರಳದ ಭಾರತೀಯ ನಟಿ ಯಾರು? ಪ್ರಶಸ್ತಿಯನ್ನು ನೀಡೋದಕ್ಕೆ ಹೋಗಿರುವಂತಹ ಭಾರತೀಯ ನಟಿ ಯಾರು ಕೇಳಿದ್ರೆ ಸರಿ ಉತ್ತರ ಪ್ರಿಯಾಂಕಾ ಚೋಪ್ರಾ. ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಕೇಳಲಾಗಿರುವಂತಹ ಆಸ್ಕರ್ ರಿಲೇಟೆಡ್ ಅಂಶಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಮೊದಲ ಆಸ್ಕರ್ ನೀಡಿದ ವರ್ಷ, ಯಾವ ವರ್ಷ ಫಸ್ಟ್ ಟೈಮ್ ಆಸ್ಕರ್ ಅವಾರ್ಡ್ ಅನ್ನ ನೀಡಿದ್ರು ಕೇಳಿದ್ರೆ 1929ರಲ್ಲಿ. ಈ ಆಸ್ಕರ್ ಅವಾರ್ಡ್ ಅನ್ನ ನೀಡುವವರು ಯಾರು ಅಂದ್ರೆ ಇದನ್ನ ಕೊಡೋದು ಯಾರು, ಯಾವ ಸಂಸ್ಥೆ ಇದನ್ನ ಕೊಡುತ್ತೆ ಅಂತೇಳಿ? ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ ಆರ್ಟ್ಸ್ ಅಂಡ್ ಸೈನ್ಸ್. ನೋಡಿ ಯಾರು ಕೊಡೋದು? ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್. ಇವರು ಪ್ರತಿ ವರ್ಷ ಆಸ್ಕರ್ ಅನ್ನ ಪ್ರದಾನ ಮಾಡ್ತಾರೆ. ಇನ್ನು ಆಸ್ಕರ್ ಟ್ರೋಫಿ ಬಗ್ಗೆ ನೋಡ್ತಾ ಹೋದ್ರೆ, ಈ ಆಸ್ಕರ್ ಟ್ರೋಫಿ ಏನಿದೆಯಲ್ಲ, ಈ ಟ್ರೋಫಿ ಯಾವ ಲೋಹದಿಂದ ಮಾಡಿರುತ್ತೆ? ಆಸ್ಕರ್ ಟ್ರೋಫಿ ಯಾವ ಲೋಹದಿಂದ ಮಾಡಿರ್ತಾರೆ ಕೇಳಿದ್ರೆ ಬ್ರಿಟಾನಿಯಂ ಲೋಹದಿಂದ ಮಾಡಿರ್ತಾರೆ. ಹಾಗಾದ್ರೆ ಇದರ ಎತ್ತರ ಎಷ್ಟಿರುತ್ತೆ ಕೇಳಿದ್ರೆ 13.5 ಇಂಚು ಎತ್ತರ ಇರುತ್ತೆ ಇದು. ಇನ್ನು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಆಸ್ಕರ್ ಪ್ರಶಸ್ತಿ ಪಡೆದವರು ಯಾರು? ಭಾರತದಲ್ಲಿ ಮೊದಲ ಆಸ್ಕರ್ ಪ್ರಶಸ್ತಿ ಯಾರಿಗೆ ಸಿಕ್ತು ಅಂತೇಳಿ? ಸರಿಯಾದ ಉತ್ತರ ಭಾನು ಅಥಯ್ಯ. ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ ಅಂಶಗಳು. ಭಾನು ಅಥಯ್ಯ ಅವರಿಗೆ ಭಾರತದಲ್ಲಿ ಈ ಆಸ್ಕರ್ ಪ್ರಶಸ್ತಿ ಪಡೆದ ಮೊದಲಿಗ ಇವರು. ಭಾನು ಅಥಯ್ಯ ಅವರಿಗೆ 1983ರಲ್ಲಿ ಗಾಂಧಿ ಸಿನಿಮಾದ ನಟನೆಗೆ ಸಿಕ್ತು.
ಮೂವಿ ಹೆಸರೇನು? ಗಾಂಧಿ ಅಂತೇಳಿ. ಯಾವ ಒಂದು ಅವಾರ್ಡ್ ಸಿಕ್ತು ಕೇಳಿದ್ರೆ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನ್, ಫಸ್ಟ್ ಟೈಮ್ ಸಿಕ್ಕಿದ್ದು. ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನ್, ನಟನೆಗಲ್ಲ, ಗಾಂಧಿ ಸಿನಿಮಾದಲ್ಲಿ ಮಾಡಿದಂತಹ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನ್ಗೆ ಭಾನು ಅತಯ್ಯ ಅವರಿಗೆ 1983ಯಲ್ಲಿ ಭಾರತದಿಂದ ಆಸ್ಕರ್ ಪ್ರಶಸ್ತಿಯನ್ನು ಪಡ್ಕೊಂಡ ಮೊದಲ ವ್ಯಕ್ತಿಯಾಗಿ ಆಯ್ಕೆ ಆಗ್ತಾರೆ. ಇನ್ನು ಮೊದಲ ಬೆಸ್ಟ್ ಪಿಕ್ಚರ್ ಅವಾರ್ಡ್ ಯಾರಿಗೆ ಸಿಕ್ತು? ಫಸ್ಟ್ ಬೆಸ್ಟ್ ಪಿಕ್ಚರ್ ಅವಾರ್ಡ್, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ. ವಿಂಗ್ಸ್ ಅಂತೇಳಿ ಮೂವಿ ಹೆಸರು, 1927 ರಿಲೀಸ್ ಆಗಿದಂಥ ಮೂವಿ ಇದು. ಭಾರತದಲ್ಲಿ ಆನರರಿ ಆಸ್ಕರ್ ಅವಾರ್ಡ್ ಪಡೆದವರು ಯಾರು? ಆನರರಿ ಆಸ್ಕರ್ ಇಂಡಿಯನ್, ಆನರರಿ ಆಸ್ಕರ್ ಅವಾರ್ಡ್ ಪಡೆದಂತಹ ಇಂಡಿಯನ್ ಯಾರು ಕೇಳಿದ್ರೆ ಸತ್ಯಜಿತ್ ರೇ. ಸತ್ಯಜಿತ್ ರೇ ಯಾವಾಗ ಪಡ್ಕೊಂಡ್ರು? 1992 ಪಡ್ಕೊಂಡ್ರು ಸತ್ಯಜಿತ್ ರೇ ಅವರು. ಅತಿ ಹೆಚ್ಚು ಅವಾರ್ಡ್ ಪಡೆದಂತಹ ಮೂವಿಗಳು ಯಾವುದು? ಅತಿ ಹೆಚ್ಚು ಅವಾರ್ಡ್ಸ್ ನೋಡಿ, ಇದು ಸ್ಟೇಟ್ಮೆಂಟ್ಗಳ ಪ್ರಶ್ನೆಗೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ. ಇದು 3 ಸಿನಿಮಾಕ್ಕೆ ಬಂದಿದೆ ಹೈಯೆಸ್ಟ್ ಆಸ್ಕರ್. ಒಂದು ಬೆನ್ ಹರ್ ಅಂತೇಳಿ, ಒಟ್ಟು 11 ಅವಾರ್ಡ್ ಬಂದಿದ್ದಾವೆ ಈ 3ಕ್ಕೂ ಕೂಡ. ಇನ್ನೊಂದು ಟೈಟಾನಿಕ್, ತುಂಬ ಫೇಮಸ್ ಮೂವಿ ಇದು ಟೈಟಾನಿಕ್. ಇನ್ನು 3ನೇದು ದ ಲಾರ್ಡ್ ಆಫ್ ದ ರಿಂಗ್ಸ್ ಅಂತೇಳಿ, ದ ಲಾರ್ಡ್ ಆಫ್ ದ ರಿಂಗ್ಸ್. ಈ 3 ಸಿನಿಮಾಗಳಿಗೆ ಹೈಯೆಸ್ಟ್ 11 ಆಸ್ಕರ್ ಅವಾರ್ಡ್ಸ್ ಆಗಿದೆ. ಬೆನ್ ಹರ್, ಟೈಟಾನಿಕ್, ದ ಲಾರ್ಡ್ ಆಫ್ ದ ರಿಂಗ್ಸ್. ಇನ್ನು ನಾಮನಿರ್ದೇಶನ ಪಡೆದಂತಹ ಭಾರತದ ಮೊದಲ ಸಿನಿಮಾ ಯಾವುದು? ನಾಮನಿರ್ದೇಶಿತವಾದ ಭಾರತದ ಮೊದಲ ಸಿನಿಮಾ, ಫಸ್ಟ್ ಮೂವಿ ಯಾವುದು ಕೇಳಿದ್ರೆ ಮದರ್ ಇಂಡಿಯಾ ಅಂತ. ಮದರ್ ಇಂಡಿಯಾ ಅಂತ ಸಿನಿಮಾದ ಹೆಸರು. 1957 ಇದು ನಾಮಿನೇಟ್ ಆಗುತ್ತೆ. ಮೆಹಬೂಬ್ ಖಾನ್ ಅವರು ಆಕ್ಟ್ ಮಾಡಿರ್ತಾರೆ ಇದರಲ್ಲಿ. ಅತಿ ಹೆಚ್ಚು ಆಸ್ಕರ್ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರು? ಅತಿ ಹೆಚ್ಚು ಆಸ್ಕರ್ ಅವಾರ್ಡ್ ಪಡೆದವರು ಯಾರು? ವಾಲ್ಟ್ ಡಿಸ್ನಿ. ಎಷ್ಟು ಅವಾರ್ಡ್ ತಗೊಂಡ್ರು ಕೇಳಿದ್ರೆ 26 ಅವಾರ್ಡನ್ನು ಪಡ್ಕೊಂಡ್ರು. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್ ಅಂಶ, 2008 AR ರೆಹಮಾನ್ ಅವರಿಗೆ ಸ್ಲಮ್ ಡಾಗ್ ಮಿಲೇನಿಯರ್ಗೆ ಮೂಲ ಗೀತೆಗೆ ಸ್ಲಮ್ ಡಾಗ್ ಮಿಲೇನಿಯರ್ನ ಜೈ ಹೋಸ್ ಒಂದು ಸಾಂಗ್ಗೆ ಮೂಲ ಗೀತೆ ಅಂತೇಳಿ ಒರಿಜಿನಲ್ ಸಾಂಗ್ ಅನ್ನುವಂಥ ಅವಾರ್ಡ್ ಆಯಿತು. ಇನ್ನು ಬೆಸ್ಟ್ ಒರಿಜಿನಲ್ ಸಾಂಗ್ ನಾಟು ನಾಟುಗೆ 2023 ಆಯಿತು. ಇನ್ನೊಂದು ಕೊನೆಯ ಪ್ರಶ್ನೆ ಇದೆ ನಿಮಗೆ. ಈ ಪ್ರಶ್ನೆ, ಈ ಒಂದು ಆಸ್ಕರ್ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ಯಾರು? ಯಂಗೆಸ್ಟ್ ಯಾರು ಅಂತ ಕೇಳ್ತಾ ಇದ್ದಾರೆ. ಆಸ್ಕರ್ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ವ್ಯಕ್ತಿ ಯಾರು ಅಂತ ಕೇಳ್ತಾ ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಅನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಜೈ ಹಿಂದ್.